ಗಣಿಗಾರಿಕೆಯಿಂದ ರೈತರಿಗೆ ಸಂಕಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಆದೇಶದ ಮೇರೆಗೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಗಣಿಗಾರಿಕೆಗಳ ಮೇಲೆ ಗಣಿಗಾರಿಕೆ ಅಧಿಕಾರಿಗಳು ಹೋಗಿ ರೈಡ್ ಮಾಡಿ ಅವರನ್ನ ಒಂದಿಷ್ಟು ಕೇಸ್ ಹಾಕಿ ಬಿಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಎಗ್ಗಿಲ್ಲದೆ ಮತ್ತೆ ಸಾಗ್ತಾ ಇದೆ. ಬೆಳಗ್ಗೆ ಅವ್ರು ಹೋಗಿ ಅದನ್ನ ಆ ಸಾಮಗ್ರಿಗಳನ್ನ ಜಪ್ತಿ ಮಾಡ್ಕೊಂಡಿದ್ರೆ ಮತ್ತೆ ಸಂಜೆಗೆ ಹೊಸ ಕಾರ್ಯಕ್ರಮನ ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ ಗಣಿಗಾರಿಕೆ ಮಾಡ್ತಕ್ಕಂಥ ಗಣಿಗಾರಿಕೆಯ ಮಾಲೀಕರು. ಇದಕ್ಕೆಲ್ಲ ಸಂಪೂರ್ಣ ಇದಕ್ಕೊಂದು ಬೆಂಬಲ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿದ್ದಾವೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಪತ್ರಕರ್ತರು ಪದೇ ಪದೇ ಕೇಳುವಂತಹ ಪ್ರಶ್ನೆಗೆ ತತ್ತರಿಸಿ ಹೋದ ನಂತರದಲ್ಲಿ ಈ ಒಂದು ಆದೇಶ ಹೊರಡಿಸಿದ್ದಾರೆ. ಎಲ್ಲೇ ಗಣಿಗಾರಿಕೆ ಮಾಡಲಿ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡು ಬಂದು ಅವ್ರ ಮೇಲೆ ಕೇಸ್ ಹಾಕಿ ಕಾನೂನು ಕ್ರಮ ಕೈಗೊಳ್ಳಿ ಅನ್ನುವಂತ ಮಾತನ್ನು ಹೇಳಿದಾಗ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೇವಲ ನಾಮಕೆ ವಾಸ್ತೆ ಕೆಲಸ ಮಾಡ್ತಾ ಇದ್ದಾರೆ. ತಮಗೆ ಯಾರಿಗೆ ಬೇಕೋ ಅವರನ್ನು ಹಿಡಿತಾ ಇದ್ದಾರೆ, ಯಾರಿಗೆ ಬೇಡ ಅವರನ್ನು ಹಿಡಿತಾ ಇಲ್ಲ. ಹಂಗಾದ್ಮೇಲೆ ಇನ್ನೂ ಕೂಡ ಎಗ್ಗಿಲ್ಲದೆ ನಡೀತಾ ಇದೆ ಈ ಕೆಂಪು ಕಲ್ಲಿನ ಗಣಿಗಾರಿಕೆ. ಈ ಗಣಿಗಾರಿಕೆ ತಮಗೆಲ್ಲ ಗೊತ್ತಿರೋ ಹಾಗೆ ಕೇವಲ ಅವರೇನೋ ಒಂದಿಷ್ಟು ಕೆಲಸ ಮಾಡಿಕೊಂಡು ಬದುಕು ಹಸನು ಮಾಡಿಕೊಂಡ್ರೆ ಸಾರ್ಥಕ ಆಗೋದಲ್ಲ. ಈ ಕೆಂಪು ಗಣಿಗಾರಿಕೆ ಮಾಡ್ತಿರುವಂತಹ ಸುತ್ತಮುತ್ತಲಿನ ಗ್ರಾಮದಲ್ಲಿ, ಸುತ್ತಮುತ್ತಲಿನ ಹೊಲಗದ್ದೆಗಳಲ್ಲಿ ಕೂಡ ರೈತರು ಬಹಳಷ್ಟು ತಮ್ಮ ಜೀವವನ್ನ ಕೈ ಹಿಡಿದುಕೊಂಡು ಬದುಕಂತ ಪರಿಸ್ಥಿತಿ ಎದುರಾಗಿದೆ. ಯಾಕೆ ಅಂದ್ರೆ ಆ ಧೂಳಿನ ಸಮಸ್ಯೆಯಿಂದ, ಈ ವಾಹನಗಳು ಓಡಾಡೋದ್ರಿಂದ ಧೂಳಿನ ಸಮಸ್ಯೆ ಬಂದಾಗಿನಿಂದ ಎಲ್ಲ ಬೆಳೆಗಳ ಮೇಲೆ ಧೂಳು ಕುಂತು ಬೆಳೆಯಕ್ಕೆ ಬಿಡ್ತಾ ಇಲ್ಲ. ರೈತರು ಕಂಗಾಲಾಗಿ ಹೋಗಿದ್ದಾರೆ. 10 ಲಕ್ಷ ಈರುಳ್ಳಿ ಕೊಡ್ತಕ್ಕಂತ ಮಾವಿನ ಗಿಡಗಳನ್ನ ಈಗ ಕೇವಲ 1 ಲಕ್ಷಕ್ಕೆ ಬಂದು ನಿಂತಿದೆ. ನಮ್ಮ ಸ್ಥಿತಿ ಅಧೋಗತಿಯಾಗಿದೆ ಅಂತಕ್ಕಂಥ ಮಾತನ್ನ ಅಲ್ಲಿನ ಗ್ರಾಮಸ್ಥರು, ರೈತರು ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ಈ ರೀತಿಯಾಗಿ ನಮ್ಮ ರೈತರ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಏನಾದರೂ ಗಮನಕ್ಕೆ ಬಂದ್ರೆ ದಯವಿಟ್ಟು ಅವರಿಗೆ ಈ ಒಂದು ಕೆಂಪುಗಲ್ಲು ಅನಿವಾರ್ಯತೆ ಇದೆ ಅಂತಂದ್ರೆ, ಗಣಿಗಾರಿಕೆ ಅನಿವಾರ್ಯತೆ ಇದೆ ಅಂತಂದ್ರೆ ಅವರಿಗೊಂದು ಟಾರ್ ರೋಡ್ ಮಾಡಿಸ್ಕೊಡ್ರಿ. ಅಲ್ಲಿ ಯಾವುದೇ ಧೂಳು ಗೀಳು ಬರೋದಿಲ್ಲ. ಆ ಧೂಳು ಬರಲಾದಂತ ಸಂದರ್ಭದಲ್ಲಿ ನಮ್ಮ ಬೆಳೆಗಳನ್ನ ಬೆಳೆಸ್ಕೊಂಡು ರೈತರು ಆರಾಮಾಗಿರ್ತೀವಿ, ನಮ್ಮ ಬದುಕು ನಾವು ಹಸನು ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತು ಕೆಲ ರೈತರು ಹೇಳ್ತಾ ಇದ್ದಾರೆ. ಮಾನ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರೇ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳೇ, ನಿಮಗೆ ಒಂದಿಷ್ಟು ಗಣಿಗಾರಿಕೆ ಮಾಡಲೇಬೇಕು ಅಂತಕ್ಕಂಥ ವಿಚಾರ ಬಂದ್ರೆ ನೀವು ಅವರಿಗೊಂದಿಷ್ಟು ರೋಡ್ ಮಾಡಿಕೊಡಿ, ಅವರಿಗೆ ಸುಗಮವಾಗಿ ಹೋಗ್ಲಿಕ್ಕೆ ದಾರಿ ಮಾಡಿಕೊಡಿ. ಯಾವುದೇ ಗ್ರಾಮಗಳಲ್ಲಿ, ಯಾವುದೇ ಊರುಗಳಲ್ಲಿ ರಸ್ತೆ ಮಾಡಕ್ ಹೋಗ್ಬೇಡಿ. ಗಣಿಗಾರಿಕೆಗೆ ಮೊದಲು ಆದ್ಯತೆ ಕೊಡಿ. ಯಾಕಂದ್ರೆ ಆ ಗಣಿಗಾರಿಕೆ ಮಾಡೋದ್ರಿಂದ ಅನೇಕ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ. ಆ ಗಣಿಗಾರಿಕೆಯಿಂದ ಅನೇಕ ರೈತರ ಬದುಕು ಬರಡಾಗ್ತಾ ಇದೆ. ರೈತರ ಸಂಕಷ್ಟ ಕೇಳೋರು ಯಾರು ಇಲ್ಲ. ರೈತರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರಗಳು ಸಿಗ್ತಾ ಇಲ್ಲ. ರೈತರಿಗೆ ಬೇಕಾದ ಸರಿಯಾದ ಸಮಯದಲ್ಲಿ ನೀರು ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಒಂದ್ ಕಡೆ ನಾವು ಎದುರಿಸ್ತಾ ಇದ್ದೀವಿ. ಆದ್ರೆ ನಮ್ಮ ಜಿಲ್ಲೆಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಗಮನ ಹರಿಸಬೇಕಾಗಿದೆ ಎಂದು ದತ್ತು ನಿಟ್ಟೂರಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ನಾನು ಸುಮಾರು ವರ್ಷಗಳಿಂದ 500ರಿಂದ 600 ಗಿಡಗಳನ್ನು ಇಲ್ಲಿ ಹಚ್ಚಿದ್ದೀನಿ. ಈ ಒಂದು ಮಾವಿನ ಗಿಡಗಳನ್ನು ನಾನು ಹಚ್ಚಿದ್ದೀನಿ. ಆದ್ರೆ ಈ ಮಾವಿನ ಗಿಡಕ್ಕೆ ಈಗ ಬೆಲೆ ಇಲ್ಲ. ಹೂಗಳೆಲ್ಲ ಬಿದ್ದು ಈ ಒಂದು ಧೂಳಿನಿಂದ ಹಾಳಾಗ್ತಾ ಇದ್ದಾವೆ. ಸುಮಾರು 7-8 ವರ್ಷಗಳಿಂದ ಇಲ್ಲಿ ನಾನು ಕಂಗಾಲಾಗಿ ಹೋಗಿದ್ದೀನಿ. ಪ್ರತಿ ವರ್ಷ 10 ಲಕ್ಷ ರೂಪಾಯಿವರೆಗೂ ನಾನು ಇದರಿಂದ ಈರುಳ್ಳಿನ ಪಡಿತಕ್ಕಂಥದನ್ನ ಈಗ ಕೇವಲ 1 ಲಕ್ಷಕ್ಕೆ ಕೂಡ ನಾನು ಬಂದು ನಿಂತಿದ್ದೀನಿ. ಅಷ್ಟು ಕೆಳಗೆ ನನ್ನ ವ್ಯವಹಾರ ಇಳಿದೋಗಿದೆ. ನನ್ನ ಹಾಗೆ ಅನೇಕ ಜನರ ಉದ್ದು, ಹೆಸರು, ಜೋಳ, ಕಡಲೆ, ತೊಗರಿ, ಉದ್ದಿನ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗ್ತಾ ಇದ್ದಾವೆ. ಈ ಧೂಳು ಸಮಸ್ಯೆಯಿಂದ ಬಹಳಷ್ಟು ರೀತಿಗಳಿಂದ ತೊಂದರೆಯನ್ನ ಅನುಭವಿಸ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರೇ, ಜಿಲ್ಲಾ ಅಧಿಕಾರಿಗಳೇ, ನಮ್ಮ ಕಡೆ ಒಂದಿಷ್ಟು ಗಮನ ಹರಿಸಿ ಆ ಯಾರೊಬ್ಬ ಗಣಿಗಾರಿಕೆ ಮಾಡ್ತಕ್ಕಂಥ ಹಿಡಿದು ಒಳಗಾಕದಲ್ಲದೆ ಅವರಿಗೊಂದಿಷ್ಟು ಬದುಕಕ್ಕೆ ಚಾನ್ಸ್ ಕೊಡಿ, ಅವರಿಗೊಂದಿಷ್ಟು ರಸ್ತೆ ಮಾಡಿಕೊಡಿ. ನಿಮ್ಗೆ ಎಷ್ಟು ಪರ್ಮಿಷನ್ ಬೇಕೋ ಅಷ್ಟು ಕೊಡಿ. ಆದರೆ ಈ ರೀತಿಯಾಗಿ ಹೋಗೋದ್ರಿಂದ ಧೂಳುಗಳು ಬಂದು ನಮ್ಮ ಮೇಲೆ ಬಂದು ಆ ಧೂಳು ಬಿದ್ದು ನಮ್ಮ ಬೆಳೆಗಳನ್ನ ಹಾಳಾಗ್ತಾ ಇದೆ. ಇಲ್ಲಿ ಕೆಲ ಅಧಿಕಾರಿಗಳು ಬಂದು ಕೇವಲ ತಮ್ಮಿಷ್ಟ ತಮಗೆ ಒಂದಿಷ್ಟು ಮಾಮೂಲು ಮಾಡಿಕೊಂಡಿದ್ದಾರೆ. ಗಣಿ ಅಧಿಕಾರಿಗಳು ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಬಂದು ಪೇಮೆಂಟ್ ತಗೊಂಡು ಹೋಗ್ತಾರೆ. ಸಂಬಂಧಪಟ್ಟಂತ ಇಲಾಖೆಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದು ಮಂತ್ಲಿ ಪೇಮೆಂಟ್ ತಗೊಂಡು ಹೋಗ್ತಾರೆ.
ಇಂಥ ಪರಿಸ್ಥಿತಿ ಇರುವಾಗ ನಾವು ಎಲ್ಲಿ ಹೋಗಬೇಕು ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ನಾವು ಯಾರನ್ನ ಹೇಳ್ಕೋಬೇಕು, ನಾವು ಯಾರನ್ನ ಹೇಳ್ಕೊಂಡು ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಕ್ಕಂಥ ಗೊಂದಲದಲ್ಲಿ ನಾವಿದ್ದೇವೆ ಅಂತ ಅನೇಕ ಜನ ರೈತರು ಮಾತಾಡ್ತಾ ಇದ್ದಾರೆ. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ತಪ್ಪಿಸ್ತರ ಗಣಿಗಾರಿಕೆ ಮಾಡ್ತಂತರ ವಿರುದ್ಧ ಶಿಸ್ತು ಕ್ರಮಗೊಂಡು ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎನ್ನುವುದೊಂದು ಬಹಳಷ್ಟು ಜನರ ಬೇಡಿಕೆಯಾಗಿದೆ. ಆದರೆ ಬೀದರ್ ಜಿಲ್ಲೆಯ ಈ ಭಾಗಗಳಲ್ಲಿ ನಡೆದಿರುವಂತಹ ಕೆಂಪು ಕಲ್ಲಿನ ಗಣಿಗಾರಿಕೆಗೆ ಉಸ್ತುವಾರಿಗಳೇ ಇದರ ಗಮನ ಹರಿಸಿ ಇದಕ್ಕೆಲ್ಲ ಕುಮ್ಮಕ್ಕು ನೀಡುತ್ತಿರುವಂತಹ ಈ ಒಂದು ಭೂಜ್ಞಾನಿ ಅಧಿಕಾರಿಗಳಿಗೆ ಇಲ್ಲಿಂದ ಮೊದಲೇ ಸಸ್ಪೆಂಡ್ ಮಾಡಿ ಅಂತಕ್ಕಂಥ ಮಾತು ಕೂಡ ಅನೇಕ ಜನ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಆ ರೈತರು ಏನ್ ಹೇಳಿದ್ದಾರೆ ಬನ್ನಿ ಕೇಳ್ಕೊಳ್ಳೋಣ ಬರೋಣ ನಮ್ಮ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ. ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಬರೋದು ತಿಳಿಸಿ. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ದತ್ತಾತ್ರಿ ನಿಟ್ಟೂರಿ ಅಂಥೇಳಿ, ಅಣದೂರ್ವಾಡಿ ರೈತಿದ್ದೀನಿ. ನನ್ನ ಹತ್ರ ಸುಮಾರು 20 ಎಕರೆ ಜಮೀನಿದೆ. ಅದರಲ್ಲಿ 300-400 ಮಾವಿನ ಗಿಡ ಇದೆ. ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಅಣದೂರ್ವಾಡಿ ಪಕ್ಕದಲ್ಲಿರುವಂಥ ಸಿಕಂದ್ರಾಪುರ ತಾಳ್ಬಂಡಿ ಏರಿಯಾದಾಗ ಅಕ್ರಮ ಕಲ್ಲುಗಣಿಗೆ ನಡೀತಾ ಇದೆ. ಅದರಿಂದ ಸರಿಸುಮಾರು ಎಲ್ಲ ರೈತರಿಗೆ ಇಲ್ಲಿ ಭಾಳ ನಷ್ಟ ಆಗ್ಲದ. ನಾವು 10 ಲಕ್ಷ ರೂಪಾಯಿ ಸರಿಸುಮಾರು ಎವರೇಜ್ ಹಿಡಿದ್ರೆ ವರ್ಷಿಗೆ 1 ಲಕ್ಷದೂ ಆಗ್ತಾಯಿಲ್ಲ ಮಾವಿನ ಗಿಡ. ಬೇರೆ ಕಡೆ ಎಲ್ಲ 10 ಲಕ್ಷ ತೆಲತ್ತಾರ ಮಾವಿನ ಗಿಡ, ನಮ್ಮಲ್ಲಿ 1 ಲಕ್ಷದೂ ಆಗ್ತಾಯಿಲ್ಲ. ಅದು ಮಾವಿನ ಅಡ್ಡ ಧೂಳು ಬರ್ತಾ ಗಾಡಿಗಳು ಹೋಗೋ ಧೂಳಿಂದು ಇಲ್ಲಿ ನಮ್ಮಲ್ಲಿ ಬೆಳೆಗಳಿಗೆ ಹಾನಿ ಅಲ್ಲತ್ತದ. ಮಾವಿನ ಬೆಳೆ ಆಗಲಿ, ತೊಗರಿ ಬೆಳೆ ಆಗಲಿ ಮತ್ತು ತೋಟಗಾರಿಕೆ ಬೆಳೆ ಎಲ್ಲ ಯಾವುದು ಬೆಳೆಸಿದ್ರು ಅದ್ರಾಗ ಹಾನಿ ಅಲ್ಲತ್ತದ. ಮತ್ತು ಸೋಯಾಬೀನು ಇವೆಲ್ಲ ಬೆಳೆಗಳಿಗೆ ಭಾಳ ಹಾನಿ ಅಲ್ಲತ್ತದ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ಗಮನ ಹರಿಸ್ಬೇಕು ಈ ಕಡೆ, ಬಟ್ ಅವ್ರ ಹತ್ರ ಕೆಲಸ ಬಂದ್ ಮಾಡಬೇಕು ಅಥವಾ ಸರ್ಕಾರಕ್ಕೆ ಏನಾದರೂ ಲಾಭ ಆಗಿ ನೋಡ್ಕೋಬೇಕು. ಹಾಗೂ ರೈತರಿಗೆ ಕೂಡ ಸರ್ಕಾರನೇ ದಂಡ ಕೊಡ್ಬೇಕಂತ ನಾ ಕೇಳ್ಕೊತೀನಿ. ಪೂರಿ ಅದು ನೋಡ್ರಿ, ಇದು ಪೂರ ಇದರಲ್ಲಿ ಪೂರ ಏನು ಮಾವಿನ ಗಿಡ ಇದು ಅದ, ಹೂವು ಅದ. ಇದ್ರಾಗ ಏನಿಲ್ಲ, ಡಸ್ಟ್ ಬಿದ್ದು ಎಲ್ಲ ಖರಾಬ್ ಆಗ್ಯದ. ಇದಕ್ಕೆ ಏನು ಮಾಡ್ತೀರಿ ಸರ್ಕಾರದವ್ರು ದಯವಿಟ್ಟು ಬೀದರ್ ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಮಂತ್ರಿಗಳ ಕಡೆ ಮನವಿ ಮಾಡ್ತೀನಿ. ಅವರು ಅರಣ್ಯ ಮಂತ್ರಿ ಯಾರ, ಅವ್ರು ಕೂಡ ಇದರ ಗಮನ ಹರಿಸ್ಬೇಕು. ಇದಕ್ಕೆ ನಮಗೆ ಏನಾದರೂ ಪರಿಹಾರ ಒದಗಿಸುವಂಥ ವ್ಯವಸ್ಥೆ ಮಾಡಬೇಕು. ಅಣದೂರು ಗ್ರಾಮಸ್ಥರು ಸಿಕಂದ್ರಾಪುರ ರೈತರಿಗೆ ಏನಾದರೂ ಪರಿಹಾರ ಒದಗಿಸುವಂಥ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಾ ಕೈಯಿಂದ ಮನವಿ.